ನನ್ನ ಚಾಕ್ಲಿ ಅಂತ ತೀರ್ಸೋಗ್ಬಿಟ್ಟು ಅಲ್ಲಿ ಇಲ್ಲಿ ಕನ್ಕೊಂಡ್ರೆ ಇಲ್ಲಿಂದ ಅಲ್ಲಿಗಾಡಕ್ಕೆ ಹೋಗ್ತಾರೆ. ಇಲ್ಲಿ ಬಂದು ಒಂದು ಮಾತು ಮಾತ್ರ ಹೇಳಬೇಕು, ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡೋಕೆ ಅವಕಾಶ ಮಾಡೋಕ್ಕೆ ಮೇನ್ ಕಾರಣ ಅವಕಾಶ ಮಾಡಿಕೊಟ್ಟವರು ನಮ್ಮ ಸರ್ ಪರಮೇಶ್ವರ್ ಸರ್. ಅವರು ಫಸ್ಟು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಅವರು ನನ್ನ ಬಿಗ್ ಬಾಸ್ ಗೆದ್ದು ಬಂದಾಗಲೇ ಮನೆಗೆ ಕರೆಸಿ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರು ಸರ್. ಅದು ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು. ಆಮೇಲೆ ಇನ್ನೇ ಸಮಾಚಾರ ಏನಪ್ಪ ಡೈಲಾಗ ಹೇಳಿ ನೀವೇ ಫೇಮಸ್ ಮಾಡಿದ್ದೀರ ಡೈಲಾಗ್ಗಳನ್ನ. ಮಿಲಿಟ್ರಿದ್ರೆ ಲಡಾಯಿಸ್ಬೇಕು, ಮುಂದೆ ಬಂದರೆ ಉಡಾಯಿಸ್ಬೇಕು, ಜೊತೆ ಇಟ್ಕೊಂಡು ಕಟಾಯಿಸ್ಬಾರ್ದು. ಏನಪ್ಪ ಏನು ಕೇಳಿಸ್ತಾ ಇಲ್ಲ? ಅವರು ನೆಕ್ಸ್ಟ್ ವರ್ಷ ಬರ್ತಾರೆ ಸರ್. ಈ ಸತಿ ನೀನು ಒಬ್ಬರು ಮಾತ್ರ ಬಂದು ಅವ್ರು ನೆಕ್ಸ್ಟ್ ವರ್ಷ ಕರ್ತಾರಂತೆ. ಬರ್ತೀನಿರಪ್ಪ, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಆಗಲೇ ಚಪ್ಪಲಿ ಕಳೆದೋಗ್ಬಿಡದೆ, ಅದನ್ನೇ ಹುಡುಕ್ಬೇಕು ಹೋಗಿ ನಾನು. ನೀನು ಅಲ್ಲಿಗೆ ಬಂದರೆ ಬಟ್ಟೆ ಸ್ವಲ್ಪ ಎಲ್ಲನೂ ಕಿತ್ತು ಕಳಿಸ್ಬಿಡ್ತೀನಿ. ಬರ್ತೀನಿರಪ್ಪ, ಆಯ್ತು ಬರ್ತೀನಿ. ಆ ದೇವರು ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ, ನನ್ನೂ ಕಾಪಾಡಲಿ, ಎಲ್ಲರನ್ನೂ ಕಾಪಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.